ಪ್ರಶ್ನೋತ್ತರ ರತ್ನಮಾಲಿಕಾ ಎನ್ನುವ ಸುಂದರವಾದ ಪುಸ್ತಕದಲ್ಲಿ ಶಂಕರಾಚಾರ್ಯರು ಗುರುಕುಲದಲ್ಲಿ ಶಿಷ್ಯರಿಗೆ ಪಾಠ ಮಾಡಿದ ಬಳಿಕ ಅವರ ಸಂಶಯಗಳನ್ನು ನಿವಾರಿಸುವುದನ್ನು ಚೆನ್ನಾಗಿ ವರ್ಣಿಸಿದ್ದಾರೆ. ಅವುಗಳಲ್ಲಿ ನನಗೆ ಇಷ್ಟವಾದಂಥದ್ದು ಕಹ ಪಂಡಿತ, ಯಾರು ಪಂಡಿತರು ಅಂದರೆ ಅಂತ ಕೇಳ್ತಾರೆ. ಅದಕ್ಕೆ ಇವರು ಹೇಳ್ತಾರೆ ಶಂಕರಾಚಾರ್ಯರು, ಯಾವನು ವಿವೇಕಿಯೋ ತಿಳಿದವನೋ ಆತನೇ ಪಂಡಿತ. ಕಿಂ ವಿಷಂ ಅಂತ ಕೇಳ್ತಾರೆ. ವಿಷ ಅಂದರೆ ಏನು ಅಂತ. ನಾವು ಲೌಕಿಕವಾಗಿ ನೋಡಿದಾಗ ವಿಷ ಅನ್ನೋದು ಏನು ಅಂತ ಗೊತ್ತಿದೆ. ಆದರೆ ಶಂಕರಾಚಾರ್ಯರು ಹೇಳ್ತಾರೆ, ಯಾರು ಗುರುಭಕ್ತಿಯನ್ನು ಹೊಂದಿರೋದಿಲ್ವೋ, ಕಲಿಸಿದಂಥ ಗುರುವೇ ಇರಬಹುದು ಅಥವಾ ಅರಿವನ್ನು ನೀಡಿದಂಥ ಗುರುವೇ ಇರಬಹುದು, ಅಂತಹ ಗುರುವಿನಲ್ಲಿ ಯಾರು ಅನಾದರವನ್ನು ತೋರುತ್ತಾರೋ, ಅಸಡ್ಡೆಯನ್ನು ತೋರುತ್ತಾರೋ ಅದು ನಿಜವಾದ ವಿಷ ಅಂತ. ಮತ್ತೆ ಇನ್ನೊಬ್ಬರು ಕೇಳ್ತಾರೆ, ಕಿಂ ದುಃಖಂ, ಹಾಗಿದ್ರೆ ದುಃಖ ಅಂದರೆ ಏನು ಅಂತ. ಯಾವನು ಜೀವನದಲ್ಲಿ ಎಲ್ಲವನ್ನ ಹೊಂದಿಯೂ ಕೂಡ ಎಷ್ಟೊಂದು ಎಲ್ಲ ರೀತಿಯ ಸುಖ ಸೌಲಭ್ಯಗಳು ಇದ್ದರೂ ಕೂಡ ಅಸಂತುಷ್ಟವಾಗಿರ್ತಾನೋ, ಸಂತೋಷವನ್ನು ಹೊಂದದೇ ಇರೋದೇ ದುಃಖ. ಮುಂದಿನ ಪ್ರಶ್ನೆ, ಕಿಂ ಮರಣಂ, ಮರಣ ಅಂದರೆ ಏನು? ಜಗತ್ತಿನಲ್ಲಿ ಯಾವನು ಮೂರ್ಖತನದಿಂದ ಬದುಕುತ್ತಾನೋ, ಮೂಢತ್ವದಿಂದ ಅಜ್ಞಾನದಿಂದ ಬದುಕುತ್ತಾನೋ ಆತನು ಇದ್ದರೂ ಕೂಡ ಮರಣಕ್ಕೆ ಸಮಾನ, ಇದ್ದರೂ ಕೂಡ ಸತ್ತಂತೆ. ಹಾಗಾಗಿ ಜ್ಞಾನವನ್ನು ಬೆಳೆಸ್ಕೋಬೇಕು, ಮೂರ್ಖತನದಿಂದಲ್ಲ, ಮೂರ್ಖತನದಿಂದ ಜೀವನವನ್ನು ಮಾಡಬಾರ್ದು, ಜ್ಞಾನಿಯಾಗಿ ಅಂತ ಸಂದೇಶವನ್ನು ಕೊಡ್ತಾರೆ. ಮತ್ತು ಯಾರನ್ನ ಜಯಿಸೋದು ಕಷ್ಟ ಅಂತ ಇನ್ನೊಂದು ಪ್ರಶ್ನೆ ಇನ್ನೊಂದು ಶಿಷ್ಯನಲ್ಲಿ ಉದ್ಭವವಾಗುತ್ತೆ. ಆಗ ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಜಗತ್ತಿನಲ್ಲಿ ಏನನ್ನೇ ಹೇಳಿದ್ರೂ ಕೂಡ, ಎಷ್ಟೇ ಅವರಿಗೋಸ್ಕರ ಕೆಲಸಗಳನ್ನು ಮಾಡಿದ್ರೂ ಕೂಡ, ಎಷ್ಟೇ ಉಪಕಾರವನ್ನು ಮಾಡಿದ್ರೂ ಕೂಡ, ಜಗತ್ತಿನ ನಾನಾ ಭಾಗಗಳನ್ನು ಸುತ್ತಿ ಎಲ್ಲ ಅವರಿಗೆ ಬೇಕಾದಂಥ ಸಾಮಗ್ರಿಗಳೇ ಇರಲಿ, ವಸ್ತುಗಳೇ ಇರಲಿ, ಎಲ್ಲವನ್ನು ತಂದು ಕೊಟ್ಟರೂ ಕೂಡ ಯಾವ ವ್ಯಕ್ತಿಯನ್ನು ನಾವು ಸಂತೃಪ್ತಗೊಳಿಸಲಾಗೋದಿಲ್ವೋ ಅಂಥವರನ್ನ, ಮೂರ್ಖರ ಮನಸ್ಸನ್ನು, ಅನುಮಾನಿಗಳನ್ನು, ಕೃತಜ್ಞರನ್ನು ನಾವು ಜಯಿಸೋದು ಕಷ್ಟ ಅಂತ ಹೇಳ್ತಾರೆ.